ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಳೆದ ವಾರದಿಂದ ಕಾಂಗ್ರೆಸ್ ಪಾಳಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ನಡೀತಾ ಇರುವ ಜಂಗಿ ಕುಸ್ತಿ ಕಡಿಮೆ ಆಗುವ ಲಕ್ಷಣ ಕಾಣ್ತಾನೆ ಇಲ್ಲ. ಸಿದ್ದು ಬಣ, ಡಿಕೆಶಿ ಬಣ, ಖರ್ಗೆ ಬಣ ಅಂತ ಹರಿದು ಹಂಚಿ ಹೋಗಿರುವ ಕಾಂಗ್ರೆಸ್ ಮನೆ ಒಂದು ಮೂರು ಬಾಗಿಲು ರೀತಿ ಆಗ್ಬಿಟ್ಟಿದೆ. ಈ ಸಿಎಂ ಕುರ್ಚಿಯ ರೇಸ್ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ ತರ ಆಗ್ಬಿಟ್ಟಿದೆ. ಈ ಬಣ ಗುದ್ದಾಟದಲ್ಲಿ ಬೆಳಗಾವಿ ಬಾಪು ಸಮಾವೇಶ ಎಲ್ಲಿ ಹಳ್ಳ ಹಿಡ್ಬಿಡುತ್ತೋ ಅನ್ನುವ ಆತಂಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಾರಿ ತಲೆಬಿಸಿಯಲ್ಲಿದೆ. ಅಧಿಕಾರದಲ್ಲಿ ನೆಟ್ಟಗೆ ಇರೋದು 2 ರಾಜ್ಯ, ಅದರಲ್ಲೂ ದೊಡ್ಡ ರಾಜ್ಯ ಬೇರೆ. ಈ ಬಣ ತಿಕ್ಕಾಟ ಅಂತ ಶುರುವಾದ್ರೆ ಅದಕ್ಕೂ ಎಲ್ಲಿ ಸಂಚಕಾರ ಬಂದ್ಬಿಡುತ್ತೆ ಅನ್ನುವ ಹೆದರಿಕೆಯಲ್ಲಿ ಹೈಕಮಾಂಡ್ ಸದ್ಯಕ್ಕೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡಬೇಡಿ ಅಂತ ತಾಕೀತ್ ಬೇರೆ ಮಾಡಿದೆ. ಹಾಗೆ ಹೈಕಮಾಂಡ್ ತಾಕೀತ್ ಮಾಡಿದ ಮೇಲೆ ಪರಮೇಶ್ವರ್ ಅವರು ಕರೆದಿದ್ದ ದಲಿತ ಸಚಿವರ, ಶಾಸಕರ ಸೆಪರೇಟ್ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. ಸದ್ಯ ಕಾಂಗ್ರೆಸ್ ಪಾಳಯ ಎಲ್ಲ ಸೈಲೆಂಟ್ ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಪಾಳಯದೊಳಗೆ ನಡೀತಾ ಇರುವ ಮುಸುಕಿನ ಗುದ್ದಾಟ ಸಿದ್ದು ಕುರ್ಚಿಯನ್ನ ಅಲ್ಲಾಡಿಸುವುದಂತೂ ಪಕ್ಕ ಅಂತ ರಾಜಕೀಯ ಪಡಸಾಲೆ ಮಾತಾಡ್ಕೊಳ್ತಾ ಇದೆ. ಹಾಗಾದ್ರೆ ಪಕ್ಷದ ಒಳಗೆ ಇಷ್ಟೆಲ್ಲ ನಡೀತಾ ಇರುವಾಗ ರಾಜ್ಯದಲ್ಲೇ ಕಾಣೋಕೆ ಸಿಗದೆ ಇರುವ ಡಿಕೆ ಸಾಹೇಬ್ರು ಏನ್ ಮಾಡ್ತಾ ಇದ್ದಾರೆ? ಸಿಎಂ ರೇಸ್ ನಲ್ಲಿ ಯಾರ್ಯಾರಿದ್ದಾರೆ? ಸಚಿವ ರಾಜಣ್ಣ ನಾನು ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ರೆಡಿ ಅಂದಿದ್ಯಾಕೆ? ಮರಿಕರ್ಗೆ ತಲೆ ಒಳಗೆ ಓಡ್ತಾ ಇರುವ ಖತರ್ನಾಕ್ ಐಡಿಯಾಸ್ಗಳು ಏನು? ರಾಜ್ಯ ರಾಜಕಾರಣದೊಳಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳಿವೆ, ಬನ್ನಿ ನೋಡ್ಕೊಂಡ್ ಬರೋಣ. ಕಳೆದ ವಾರ ಅಮೆರಿಕ ಪ್ರವಾಸ ಹೊರಟ ಡಿಕೆ ಶಿವಕುಮಾರ್ ಅವರಿಗೆ ತನ್ನ ಬೆನ್ನ ಹಿಂದೆ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಆಟ ಆಡ್ಬೋದು ಅನ್ನುವ ಲೆಕ್ಕಾಚಾರ ಇರ್ಲಿಕ್ಕಿಲ್ಲ. ಡಿಕೆ ಶಿವಕುಮಾರ್ ಫ್ಲೈಟ್ ಹತ್ತಿದ್ದೆ ತಡ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದು ಬಣದ ಕೆಲವು ಸಚಿವರ ಔತಣಕೂಟ ನಡೀತು. ಇದು ಹೊಸ ವರ್ಷದ ಗಮ್ಮತ್ತಿಗೆ ನಾವೆಲ್ಲ ಫ್ರೆಂಡ್ಸ್ ಸೇರಿದ್ದೀವಿ ಅಂತ ಜಾರಕಿಹೊಳಿ ಅವರು ಕಿವಿ ಮೇಲೆ ಹೂ ಇಡುವ ಪ್ರಯತ್ನ ಬೇರೆ ಮಾಡಿದ್ರು. ಆದ್ರೂ ಅದನ್ನೆಲ್ಲ ನಂಬೋಕೆ ಡಿಕೆಶಿ ಬಣ ರೆಡಿ ಇರ್ಲಿಲ್ಲ. ನಾಗಮಂಗಲ ಶಾಸಕ ಸಚಿವ ಚಲುವರಾಯ ಸ್ವಾಮಿ ಮುಂದಾಳತನದಲ್ಲಿ ಒಂದಷ್ಟು ಒಕ್ಕಲಿಗ ಸಚಿವರು, ಶಾಸಕರನ್ನ ಸೇರಿಸಿ ಡಿಕೆ ಟೀಮ್ ಟೀ ಪಾರ್ಟಿ ಮಾಡುತ್ತು. ಅಯ್ಯೋ ಇದೇನ್ ಕತೆ ಅಂತ ಮಾಧ್ಯಮದವರು ಕೇಳಿದ್ರೆ SM ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಭೆ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ನಾವು ಹಳೆ ಮೈಸೂರ್ ಕಡೆ ಮುಖಂಡರೆಲ್ಲ ಸೇರಿದ್ದೀವಿ ಅಂತ ಹೊಸ ಕತೆ ಕಟ್ಟೋಕೆ ಶುರು ಮಾಡಿದ್ರು. ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ನಾವ್ಯಾಕೆ ಸುಮ್ನೆ ಇರ್ಬೇಕು ಅಂತ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತ ಸಚಿವರು, ಶಾಸಕರದ್ದು ಎಲ್ಲ ಸೇರಿ ಒಂದು ಸಭೆ ಮಾಡ್ತೀವಿ, ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ಮಾಡ್ತೀವಿ ಅಂತ ಡೇಟ್ ಅನ್ನ ಅನೌನ್ಸ್ ಮಾಡ್ಬಿಟ್ರು. ಅಮೆರಿಕದಲ್ಲಿ ಇದ್ಕೊಂಡೆ ಈ ಎಲ್ಲಾ ನೌಟಂಕಿಯನ್ನ ನೋಡ್ತಾ ಇದ್ದ ಡಿಕೆ ಸಾಹೇಬ್ರು ಅಮೆರಿಕದಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋದ್ರು. ಅಲ್ಲಿಂದಲೇ ಪ್ರೆಸ್ ಮೀಟ್ ಕರೆದು ಸಿದ್ದು ಬಣಕ್ಕೂ ಮರಿಕರ್ಗೆ ಬಣಕ್ಕೂ ಚಮಕ್ ಕೊಡುವ ಪ್ರಯತ್ನ ಬೇರೆ ಮಾಡಿದ್ರು. ಆದ್ರೆ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಕಳೆದ ಅಕ್ಟೋಬರ್ ನಲ್ಲೇ ಜಾರಕಿಹೊಳಿ ಹಾಗೂ ಮಹದೇವಪ್ಪ ಸೇರಿ ಡೆಲ್ಲಿಯಲ್ಲಿ ಒಂದು ಸುತ್ತು ಗುಟ್ಟಾಗಿ ಮಾತುಕತೆ ನಡೆಸಿ ಬಂದಿತ್ತು. ಇಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ರೇಸಿಗೆ ತರುವ ಪ್ರಯತ್ನದಲ್ಲಿ ಖರ್ಗೆ ಸಾಹೇಬ್ರು ಇರುವಂತಿದೆ. ಹೇಗೂ ಸಿದ್ದು ಹಾಗೂ ಡಿಕೆ ನಡುವೆ ಕುರ್ಚಿಗೆ ನೇರ ಫೈಟ್ ನಡೆಯುತ್ತೆ. ಅಕಸ್ಮಾತ್ ಕುರ್ಚಿ ಬಿಡುವ ಪ್ರಮೇಯ ಬಂದ್ರೆ ಸತೀಶ್ ಜಾರಕಿಹೊಳಿಯ ಹೆಸರನ್ನ ಸಿದ್ದು ಟೀಮ್ ಪ್ರಮೋಟ್ ಮಾಡುತ್ತೆ. ಆಗ ಡಿಕೆ ಸಾಹೇಬ್ರು ಇದನ್ನ ಖಂಡಿತ ಒಪ್ಪೋದಿಲ್ಲ ಅಂತ ಡೆಲ್ಲಿಯಲ್ಲಿ ಕೂತು ಈ ಆಟವನ್ನ ನೋಡ್ತಾ ಕೂತಿರುವ ದೊಡ್ಡ ಖರ್ಗೆ ಅವರಿಗೆ ಗೊತ್ತಿದೆ. ಹೀಗೆ ಡಿಕೆಶಿ ಜಾರಕಿಹೊಳಿಯನ್ನು ಒಪ್ಪದಿದ್ದಾಗ ಡಿಕೆಶಿಯನ್ನು ಸಿದ್ದು ಟೀಮ್ ಖಂಡಿತ ವಿರೋಧ ಮಾಡುತ್ತೆ. ಆಗ ಚಂಡು ಬಂದು ಬೀಳೋದು ಖರ್ಗೆ ಮನೆಯ ಅಂಗಳದಲ್ಲಿ. ಆಗ ಮರಿಕರ್ಗೆಯ ಹೆಸರನ್ನ ತೇಲಿಸಿ ಬಿಡುವ ಹುಕಿಯಲ್ಲಿ ದೊಡ್ಡ ಖರ್ಗೆ ಅವರು ಇದ್ದಾರೆ ಅನ್ನುವುದು ಡೆಲ್ಲಿ ಮೂಲದಿಂದ ಬರ್ತಾ ಇರುವ ಸುದ್ದಿ. ಆತ ನನಗೇನಾದ್ರೂ ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಾ ಇರುವ ಡಾಕ್ಟರ್ ಪರಮೇಶ್ವರ್ಗೆ ಖರ್ಗೆ ಅವರ ಹೊಸ ದಾಳದ ಬಗ್ಗೆ ಅರಿವು ಇದ್ದ ಹಾಗೆ ಕಾಣ್ತಾ ಇಲ್ಲ. ದಲಿತ ಸಚಿವರು, ಶಾಸಕರ ಹೆಸರಿನಲ್ಲಿ ಕರೆದಿರುವ ಸಭೆ ನೇತೃತ್ವವನ್ನ ವಹಿಸಿರೋದು ಕೂಡ ಪರಮೇಶ್ವರ್ ಅವರೇ.
ಇದು ಹೈಕಮಾಂಡಿನ ಕೆಂಗಣ್ಣಿಗೆ ಗುರಿಯಾಗುವ ಹಾಗೆ ಖರ್ಗೆ ನೋಡ್ಕೊಂಡಿದ್ದಾರೆ. ಸದ್ಯ ಕರ್ನಾಟಕದ ಉಸ್ತುವಾರಿ ಆಗಿರುವ ಸುರ್ಜಿವಾಲಾ ಕೈಯಲ್ಲಿ ಈ ಟೀ ಪಾರ್ಟಿಗಳಿಗೆ ಬ್ರೇಕ್ ಹಾಕುವ ಬಗ್ಗೆ ಖರ್ಗೆ ಒಂದು ಸುತ್ತು ಖಡಕ್ ವಾರ್ನಿಂಗ್ ಕೊಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈತ ಮಗುವನ್ನ ಚಿವುಟುವುದು ಅವರೇ, ತೊಟ್ಟಿಲನ್ನ ತೂಗುವುದು ಕೂಡ ಅವರೇ ಅನ್ನುವ ರೀತಿಯಲ್ಲಿ ಖರ್ಗೆ ನಡೀತಾ ಇದ್ದಾರೆ. ಇದರ ಮಧ್ಯೆ ಡಿ.ಕೆ. ಸಾಹೇಬ್ರು ಟೆಂಪಲ್ ರನ್ ಅನ್ನ ಮುಂದುವರೆಸಿದ್ದಾರೆ. ಅವರು ಈಗ ತಮಿಳುನಾಡು ಕಡೆ ದೇವಸ್ಥಾನಗಳಲ್ಲಿ ಅಡ್ಡ ಬೀಳ್ತಾ ಇದ್ದಾರೆ ಅನ್ನುವ ಸುದ್ದಿ ಇದೆ. ಸಿದ್ದು ಟೀಮ್ ಮತ್ತು ಆಕ್ಟಿವ್ ಆಗಿದ್ದು, ದಿನಕ್ಕೆ ಒಬ್ಬೊಬ್ರು ಸಿದ್ದು ಟೀಮ್ ನಿಂದ ಮುಂದಿನ 5 ವರ್ಷ ನಮ್ಮ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನುವ ಹೇಳಿಕೆ ಹೊರಗಡೆ ಬಿಡ್ತಾ ಇದ್ದಾರೆ. ಆ ಮೂಲಕ ಒಂದು ಹಂತದ ಶಕ್ತಿ ಪ್ರದರ್ಶನ ಸಿದ್ದು ಕಡೆಯಿಂದ ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ KN ರಾಜಣ್ಣ ನಾನು ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ಆಕಾಂಕ್ಷಿ ಅಂತ ಗುಟುರು ಹಾಕಿದ್ದಾರೆ. MB ಪಾಟೀಲ್, H ಮಹದೇವಪ್ಪ, ಜಾರಕಿಹೊಳಿ ಮುಂತಾದವರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ DKಶಿ ಪರ ಇದ್ದ ಕೆಲ ಶಾಸಕರು ಸಚಿವರ ಬ್ಯಾಟಿಂಗ್ ಈಗ ಏಕಾಏಕಿ ಬಂದಾಗಿದೆ. ಇದು ಕಡಲು ಫುಲ್ ತಣ್ಣಗೆ ಆಗಿರುವ ಸೂಚನೆನಾ ಅಥವಾ ಸುನಾಮಿ ಬರುವ ಕೆಲವು ಹೊತ್ತು ಹಿಂದೆ ಇರುವ ನಿಶಬ್ದವು ಗೊತ್ತಿಲ್ಲ. ಒಟ್ಟಾರೆ DKಶಿ ಮೇಲೆ ಇಡೀ ರಾಜ್ಯದ ಕಣ್ಣು ನೆಟ್ಟಿದೆ. ಸುಲಭದಲ್ಲಿ ಭಗ್ಗದ ಆಸಾಮಿ DKಶಿ ಸರ್ಕಾರವನ್ನ ಉರುಳಿಸ್ತಾರಾ ಅಥವಾ ಅವರೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ತಾರಾ? ಹೈಕಮಾಂಡಿನ ನಡೆಯ ಮೇಲೆ ಎಲ್ಲರ ಗಮನ ಬಿದ್ದಿದೆ. ಏನಾಗುತ್ತೆ ಅಂತ ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.